ಹಾಯ್ ಫ್ರೆಂಡ್ಸ್, ನೋಡ್ರಿ ಇವಾಗ ಎದ್ದು ಎಲ್ಲ ಬರ್ಷನ್ ಕಟ್ಟೆದೆಲ್ಲ ತೊಳ್ಕೊಂಡು ನೋಡ್ರಿ ಒರ್ಸ್ಕೊಂಡು ಅಮಾವಾಸ್ಯೆ ಬೇರೆ ಐತ್ಲ ಹಂಗಾಗಿ ಹಾಲು ಕಾಸಕ್ಕೆ ಇಟ್ಟಿನಿ. ಈ ಕಡೆ ನೀರಿಗೆ ಇಟ್ಟಿ ನೋಡ್ರಿ. ಸೀಸನು ಎದ್ದಾಳ ನೋಡ್ರಿ. ಎದ್ದು ನಾ ಯಾವಾಗ ಎದ್ರೂ ಸಹ ಪಟಕ್ಕನೆ ಎದ್ದು ಬಿಡ್ತಾವೆ ನೋಡ್ರಿ. ನಾ ಮಲ್ಕೊಂಡಾರ ನೋಡ್ರಿ. ಚಿನ್ನು ಆಮೇಲೆ ಮನೆಯವರು ರಾತ್ರಿ ಎಲ್ಲ ಕಳರ್ ಕಾಯ್ತಾರ, ಬೆಳಗ್ಗೆ ಮಲ್ಕೊಂಡ್ಬಿಡ್ತಾರೆ ನೋಡ್ರಿ. ಪೂಜಾನೂ ಆಯ್ತು. ಈಗ ತಿರುಗಿ ಸ್ನಾನ ಮಾಡ್ಬಿಟ್ಟು ಪೂಜೆ ಮಾಡಿದೆ. ಇವತ್ತು ಅಮಾವಾಸ್ಯೆ ಐತ್ಲ ಎಲ್ಲ ದೇವರ ತಿಕ್ಬಿಟ್ಟು ಪೂಜೆ ಮಾಡಿದೆ. ಪರಿಚಯದೆಲ್ಲ ಒರೆಸ್ಕೊಂಡಿದ್ದೆ ಆಲ್ರೆಡಿ. ನೈವೇದ್ಯಕ್ಕೆ ನೋಡ್ರಿ ಶಿರಾ ಮಾಡ್ಬೇಕಂತ ಅಂದ್ಕೊಂಡಿವಿ. ಊರಿಗೆ ಹೋಗೋ ಸಂಬಂಧ ಇಲ್ಲಿ ನೈವೇದ್ಯಕ್ಕೂ ಆಗುತ್ತೆ, ನಮಗೂ ಆಗುತ್ತೆ. ಈಗ ಒಲಿ ಪೂಜೆನೂ ಮಾಡ್ಕೊಂಡು ನೋಡ್ರಿ. ಈ ಕಡೆ ಎಲ್ಲ ಅಮಾವಾಸ್ಯೆ ಸಂಬಂಧ ಅಲ್ಲೇ ಕಡೆ ಎಲ್ಲ ದೇವ್ರ ಫೋಟೋಗೆಲ್ಲ ಪೂಜೆ ಮಾಡ್ಕೊಂಡಿನಿ ನೋಡ್ರಿ. ಬೆಳಗ್ಗೆ ಆಗೇ ಬಿಡ್ತು. ಟೈಮ್ ಎಷ್ಟು 6 ಗಂಟೆ ಆಯ್ತು ನೋಡ್ರಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ವಿ. ಬಟ್ ಊರಿಗೆ ಹೋಗ್ಬೇಕಂತ ಮಾಡಿ ಇವತ್ತು ಅಮಾವಾಸ್ಯೆ ಇತ್ತಲ್ಲ, ಅವತ್ತರ ಮಾಸಿ. ಹಾಗಾಗಿ ಕುಡಲ್ ಸಂಗಮಕ್ಕೆ ಹೋಗ್ಬೇಕಂತ ಮಾಡಿ ಎಲ್ಲರೂ ಸೇರಿ. ಎಲ್ಲರೂ ಅಂದರೆ ಶಿಲ್ಪ, ನಾನು, ಕವಿತಾ ಮತ್ತು ಚಿನ್ನೋದು ಹೊಳೆ ಜಳಕ ಮಾಡ್ಬೇಕಂತ ನೋಡ್ರಿ. ಸಂಕ್ರಮಣಕ್ಕೆ ಮಾಡ್ಬೇಕಾಯ್ತು ಆ್ಯಕ್ಚುಲಿ. ಬಟ್ ನಮ್ಗೆ ಹೋಗೋಕೆ ಕಾಲಿಲ್ಲ. ಅದಕ್ಕೆ ಇವತ್ತು ಹೊಂಟಿ ನೋಡ್ರಿ. ಡ್ಯೂಟಿ ಹಂಗೆ ಅಡ್ಜಸ್ಟ್ ಮಾಡಿ ಎಲ್ಲಿ ಹೋಗೇ ಇಲ್ಲ. ಬಾತನ ಆಯ್ತು ಆಫ್ಟರ್ ಲಾಂಗ್ ಟೈಮ್ ನೋಡ್ರಿ ಹೋಗಿದ್ದು. ಹಾಗಾಗಿ ನಾವು ಎಲ್ಲರೂ ಹೊಂಟಿವಿ ನೋಡಿ. ಚಾ ಕೂಡ ಆಯ್ತೀನಿ. ಎಲ್ಲ ಅಡುಗೆ ಮಾಡ್ಕೊಂಡಿವಿ. ಚಪಾತಿ, ಪಲ್ಯ, ಸಿರಾ ಹಂಗೆ ಎಲ್ಲ ಅಡುಗೆ ಎಲ್ಲ ಆಗೈತಿ. ಬ್ಯಾಗ್ನು ಪ್ಯಾಕ್ ಮಾಡಿವಿ. ಬರೀ ಪಟ್ ಚಾ ಕುಡಿದು ಹೋಗೋಮಂತ. ಪುರಿ ಹಾಕಿ ನೋಡ್ರಿ ಬುತ್ತಿ ಮಾಡ್ಕೊಂಡೇವೆ. ಇದು ರೈಸ್ ಐತೆ, ಪಲಾವ್, ಆಮೇಲೆ ಕಡ್ಲಿಕಾಳು ಪಲ್ಯ, ಕಡ್ಲಿಬೇಳೆ ಇದು, ಆಮೇಲೆ ಚಪಾತಿ. ಬರೀ ಪಟ್ ಡಬ್ಬಿ ಕಟ್ಕೊಂಡು ಹೋಗ್ತೀವಿ. ಸಿರಾ ಮಾಡೈತೆ ನೋಡ್ರಿ. ಆಧಾರ್ ಕಾರ್ಡ್ ತೊಗೊಂಡ್ರಿ? ನಂದು ಹಂಗೆ ಐತಿ. ಮನೆಯಿಂದ ಡೈರೆಕ್ಟ್ ಆಟೋ ಮಾಡ್ಕೊಂಡು ಬಂದು ನೋಡ್ರಿ ಬಸ್ ಸ್ಟ್ಯಾಂಡಿಗೆ. ಎಲ್ಲರೂ ಸೇರಿ ಮತ್ತೆ ಗಾಡಿ ಮೇಲೆ ಹೋದಂತೇಳಿ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಯಾಕಂದ್ರೆ ಕೂಡಲ ಸಂಘ ಯಾವಾಗಲೂ ಬಸ್ಸಿಗೆ ಹೋಗಿದ್ದಷ್ಟು ಗೊತ್ತಿಲ್ಲ ನೋಡ್ರಿ. ಬಂದು ವೇಟ್ ಮಾಡಾಕತ್ತೀವಿ. ಇಲ್ಲಿ ಕೇಳಿದ್ವಿ ಇಲ್ಕಲ್ ಬಸ್ಸಿಗೆ ಹತ್ಬೇಕಂದ್ರೆ ಇಲ್ಕಲ್ ಬಸ್ ಯಾವ ಬಂದಿದ್ದಿಲ್ಲ. ಹಾಗಾಗಿ ಎಲ್ಲರೂ ನಿಂತಿದ್ವಿ ವೇಟ್ ಮಾಡ್ಕೊತ. ಫೈನಲಿ ಬಸ್ ಬಂತು ನೋಡ್ರಿ. ಇಲ್ಕಲ್ ಬಸ್ ಬಂತು. ಇಲ್ಕಲ್ ಬಸ್ಸಿಗೆ ಸೀಟು ಸಿಕ್ಕು. ಎಲ್ಲರಿಗೆ ಸೀಟ್ ಹತ್ಕೊಂಡು ಕೂತೀವಿ ನೋಡ್ರಿ. 1-2 ಅವರ್ ಆಗ್ಬೋದು ಮೇ ಬಿ. ಈಗ ಎಷ್ಟು ಟೈಮ್ ಬಂದು 10 ಗಂಟೆ 10-15 ಆಗೈತೆ ನೋಡ್ರಿ. ಬರ್ರಿ ಹೋಗೋ ಮತ್ತು ಕೂಡಲ ಸಂಗಮ. ಕೂಡಲ ಸಂಗಮ ಕ್ರಾಸಿಗೆ ಬಂದು ಇಳಿಸ್ ನೋಡ್ರಿ ಬಸ್. ಇಲ್ಲಿ ಕ್ರಾಸಿಗೆ ಬಂದು ಇಳಿಸ ಇಲ್ಲಿಂದ ಮತ್ತು ಒಳಗಡೆ ಹೋಗ್ಬೇಕಂತ. ಬಸ್ ಇಲ್ಲೇ ಸ್ಟಾಪ್ ಆಗುತ್ತೆ. ಇಲ್ಲಿಂದ ಮತ್ತು ಸಪ್ರೇಟಾಗಿ ಬಸ್ಸು ಇರ್ತಾವಂತ, ಆಟೋ ಇರ್ತಾವಂತ. ನಾವು ಯಾವಾಗಲೂ ಕ್ರೋಸರ್ ಮಾಡ್ಕೊಂಡು ಹಿಂಗೆ ಬಸ್ಸಿಗೆ ಬಂದಿದ್ದಿಲ್ಲ ನೋಡ್ರಿ. ಜಾಸ್ತಿ ಭಾಳ ಟೈಮ್ ಆಯಿತು. ಮನೆಯೊಳಗೆ ಫ್ಯಾಮಿಲಿ ಕೂಡ ಬಂದಿದ್ದು ಅಷ್ಟೇ ಗೊತ್ತು. ಹಾಗಾಗಿ ಕ್ರಾಸಿಂದ ಒಳಗಡೆ ಆಟೋ ಹತ್ತಿ ಬಂದ್ವಿ ನೋಡ್ರಿ. ಒಳಗಡೆ ಹೊಂಟಿವಿ. ಈಗ ಬಸ್ಸು ಇರ್ತಾವಂದ್ರೆ ಬಸ್ ವೇಟ್ ಮಾಡಿದ್ವಿ. ಯಾವ ಕಾಣಿಸ್ಲಿಲ್ಲ. ಸುಮ್ಮನೆ ಲೇಟ್ ಆಗುತ್ತೆ, ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ ಆಟೋ ಹತ್ಕೊಂಡು ಬಂದ್ವಿ ಎಲ್ಲರೂ. ಈಗ ಒಳಗಡೆ ಕೂಡಲ ಸಂಗಮ ದೇವ್ರು ಹೊಂಟಿವಿ ನೋಡ್ರಿ. ನೋಡಿ ದೇವಸ್ಥಾನಕ್ಕೂ ಬಂದು ಇಳ್ಕೊಂಡ್ವಿ. ಬರೀ ದೇವ್ರದ್ದು ಸಂಗಮ ದೇವ್ರದ್ದು ಎಲ್ಲರಿಗೆ ದರ್ಶನ ಮಾಡಿಸ್ತೀವಿ. ಹಾಗೆ ನಾವು ದರ್ಶನ ತೊಗೋತೀವಿ. ಸ್ವಲ್ಪ ಕಾಯಿದು ತೊಗೊಳೋದೈತಿ. ಕಾಯಿದು ತೊಗೊಂಡೋಗಿ ದರ್ಶನ ಮಾಡ್ತೀವಿ, ಮಾಡ್ಕೊಂಬರ್ತೀವಿ ನೋಡ್ರಿ. ಫಸ್ಟ್ ಹೋಗಿ ಹೊಳೆ ಜಳಕಕ್ಕೆ ಹೋಗ್ತೀವಿ. ಹೊಳೆ ಜಳಕಕ್ಕೆ ಹೋಗಿ ಹುಡುಗರು ಸ್ವಲ್ಪ ಏನೋ ಟಿಫನ್ ಮಾಡಿಸಿ ಜಳಕ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಂತ ಮಾಡೀವಿ. ಯಾಕಂದ್ರೆ ಪಾಳೆ ಇರ್ತೈತೆ ನೋಡ್ರಿ. ಹುಡುಗರು ಲೇಟ್ ಆಗುತ್ತೆ. ಬರುವಾಗ ಏನೂ ತಿಂದಿಲ್ಲ ಹುಡುಗರು. ಹಾಗೆ ಅವಸರೊಳಗೆ ಹಾಗೆ ಬಂದ್ವಿ. ಜಲ್ದಿ ಎದ್ದಿದ್ವಿ. ಅವರೆಲ್ಲಿ ಬೆಳಗ್ಗೆ ತಿನ್ನಿಸ್ಬೇಕಾದ್ರೆ ದೊಡ್ಡ ಕಷ್ಟ ನೋಡ್ರಿ ಊಟ ಮಾಡೋದಿಲ್ಲ ಅವ್ರು ಅಂತೇಳಿ ಎಬ್ಬಿಸಿ ಹಾಗೆ ಕರ್ಕೊಂಬಂದಿದ್ವಿ. ಇಲ್ಲೇ ಬಂದ್ಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ಅದಕ್ಕೆ ಇಲ್ಲಿ ಸ್ವಲ್ಪ ಕಾಯಿ ತೊಗೊಳಕತ್ತೀವಿ. ಕಾಯಿ ತೊಗೊಂಡು ಒಳಗಡೆ ಹೋಗ್ತೀವಿ ದರ್ಶನಕ್ಕೆ. ಮತ್ತು ಅಲ್ಲೆಲ್ಲ ಲೇಟ್ ಆಗುತ್ತೆ, ಕ್ಯೂ ಹಚ್ಬೇಕಂತೇಳಿ ಫಸ್ಟ್ ಹೋಗಿ ಹೊಳೆ ಸ್ನಾನಕ್ಕೆ ಹೋಗೊಂಬರ್ರಿ. ಅಲ್ಲಿ ಹೋಗಿ ಸ್ವಲ್ಪ ಊಟ ಮಾಡಿಸಿ ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ದೇವ್ರ ದರ್ಶನಕ್ಕೆ ಹೋದ್ರೆ ಆಯಿತು. ಲೇಟ್ ಆದರೂ ನಡೀತೈತೆ. ಆಮೇಲೆ ಹೆಂಗೂ ಊಟ ಮಾಡಿಸೈತೀವಲ್ಲ ಲೇಟ್ ಆದ್ರೆ ನಡೀತದೆ ಅಂತೇಳಿ ಫಸ್ಟ್ ದರ್ಶನಕ್ಕೆ ಹೋಗೋದು ಬೇಡ, ಆಮೇಲೆ ಹೋಗೋದ್ರೆ ಆಯ್ತು ಅಂತೇಳಿ ಈಗ ಫಸ್ಟ್ ಈ ಕಡೆ ಹೊಂಟಿ ಹೊಳೆ ಕಡೆ. ನೀರೊಳಗೆ ನೋಡ್ರಿ ಚಿನ್ನಗಂದ್ರೆ ಫುಲ್ ಖುಷಿ. ಅಂದ್ರೆ ಫಸ್ಟ್ ಟೈಮ್ ಅವ್ನು ನೀರೊಳಗೆ ಯಾಕತ್ತಿದ್ದು ಎಲ್ಲಿ ಹೋಗಿಲ್ಲ. ಯಾವುದೋ ಹೊಳೆಗೆ ಹಿಂಗೆ ಕರ್ಕೊಂಡು ಹೋಗಿಲ್ಲ ನೋಡ್ರಿ ಅವನಿಗೆ. ಅಷ್ಟೇ ಸುಮ್ಮನೆ ಮನೆ ಹತ್ರ ಕರ್ಕೊಂಡು ಹೋಗಿದ್ದು. ಫುಲ್ ನೋಡಿ ನೀರು ನೋಡಿ ಅಂಜಾಕತ್ಬಿಡ್ತಾನೆ ನೋಡಿ. ನೀರು ನೋಡಮ್ಮ ಅಂಥೇಳಿ ನಾ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರ್ತಾನೆ. ಬರುವಾಗ ಆಲ್ಮಟ್ಟಿ ಡ್ಯಾಮ್ ಹತ್ರ ನೀರು ನೋಡ್ದೆ. ಅಮ್ಮ ನೀರು ನೋಡಮ್ಮ ಎಷ್ಟು ಅದಾವಮ್ಮ ಅಂತ ಫುಲ್ ಅಲ್ಲೇ ಇದು ಮಾಡಕತ್ತಿದ್ದವ. ಬಂತು ನೋಡ್ರಿ. ಹೋಗೊಂಬರಿ ಒಳಗಡೆ ಹೋಗಿ ಎಂಟ್ರಿ ಆಗುವಂತ. ಕೂಡಲ ಸಂಗಮ ಬಂದು ಈಗ ಜಸ್ಟ್ ರೀಚ್ ಆದ್ವಿ. ಟೈಮ್ ನೋಡ್ರಿ ಎಷ್ಟು 12 ಗಂಟೆ ಆಯಿತು. 10 ಗಂಟೆಗೆ ಬಿಜಾಪುರ ಬಿಟ್ಟಿದ್ವಿ. ಕರೆಕ್ಟ್ 12 ಗಂಟೆಗೆ ಬಂದು ರೀಚ್ ಆದ್ರು ನೋಡ್ರಿ. ಫುಲ್ ರಶ್ ಐತಿ. ಇವತ್ತು ಅಮಾವಾಸ್ಯೆ ಬರೇ ಇಲ್ಲ, ಹಾಗಾಗಿ ಫುಲ್ ರಶ್ ಐತಿ ನೋಡ್ರಿ. ಹುಡುಗರಂತೂ ಹೊಳಿ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಾರೆ. ಯಾವಾಗ ಹೋಗಿ ನೀರು ಆಡೋಣ ಅಂತೇಳಿ ಫಸ್ಟ್ ಅವ್ರಿಗೆ ಒಂದು ಸ್ವಲ್ಪ ದೋಸೆ ಕಟ್ಕೊಂಡು ಬಂದಿದ್ವಿ. ಸ್ವಲ್ಪ ನಾಷ್ಟ ಮಾಡಿಸ್ಬಿಟ್ಟು ಆಮೇಲೆ ಜಳಕ ಮಾಡಿದ್ಮೇಲೆ ದೇವ್ರ ದರ್ಶನ ತೊಗೊಂಡಾಯ್ತು ಅಂತೇಳಿ ಬರೀ ಅವ್ರಿಗೆ ಇಷ್ಟು ನಾಷ್ಟ ಮಾಡಿಸ್ಬೇಕು.
ತಕ್ಷಣ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿದ್ರೆ ಹೊಳೆ ಸ್ನಾನ ನಾವು ಮಾಡ್ಬೇಕಂತ ಹೇಳಿ ಬಂದೀವಿ. ಬರೀ ನಾವು ಸ್ನಾನ ಸ್ನಾನ ಎಲ್ಲ ಮುಗಿಸ್ಕೊಂಬಂದ್ವಿ ನೋಡ್ರಿ. ನೀರೊಳಗೆ ಫುಲ್ ಅಂಜಿಕೆ ಬರತ್ತಿತ್ತು ನನಗೆ, ಯಾಕಂದ್ರೆ ಜಾಸ್ತಿ ನಾನು ಒಳಗೆ ಹೋಗಲ್ಲ ನೋಡ್ರಿ, ಭಯ ಆಗುತ್ತೆ. ಅದ್ರಾಗ ಫುಲ್ ಕೋಲ್ಡ್ ಇತ್ತು ನೀರು. ಆಮೇಲೆ ನೋಡ್ರಿ ಗಂಗಾ ಪೂಜೆ ಮಾಡ್ಬೇಕಂತೇಳಿ ಸ್ವಲ್ಪ ಬ್ಲೌಸ್ ಪೀಸ್ ಬಾಳೆನ ತಂದಿದ್ವಿ. ತಮಾಸಿ ಬೇರೆ ಇತ್ತಲ್ಲ, ಹೆಂಗೂ ಬಂದಿದ್ವಲ್ಲ ಪೂಜೆ ಮಾಡ್ದೆ ಅಂತೇಳಿ ಪೂಜೆ ಮಾಡೋದು ಪೂಜೆ ಗಂಗಾ ಪೂಜೆ. ಹೋಗಿ ದರ್ಶನ ತೊಗೊಂಬಂದ್ವಿ ನೋಡ್ರಿ. ಇಷ್ಟೊತ್ತನ ಬಾಳೆ ಹಚ್ಚಿ ದರ್ಶನ ಮಾಡಿಬಿಟ್ಟು ಎಲ್ಲರೂ ಕೂಡಿ ಊಟ ಮಾಡ್ಬೇಕಂತ ಕೂತೀವಿ. ಊಟ ಮಾಡೋಕೆ ಎಲ್ಲ ತೆಗೆದಿಟ್ಟು ನೋಡ್ರಿ. ನಾವು ಮಾಡ್ಕೊಂಬಂದ್ರೆ ಬೆಳಗ್ಗೆ ತೋರಿಸಿದ್ನಲ್ಲ ಪಲಾವ್ ರೈಸ್ ಅದೆಲ್ಲ. ಶಿಲ್ಪಾನು ನೋಡ್ರಿ ಚೋಡಾ ತಂದಿದ್ಲು, ಶೇಂಗಾ, ಆಮೇಲೆ ಶೇಂಗಾ ತೊಳಗಿ ಚೋಡಾ ಚಕ್ಲಿ ತಂದಿದ್ಲು ನೋಡ್ರಿ. ಬರೀ ಎಲ್ಲರೂ ಸೇರಿ ಊಟ ಮಾಡೋಮಂತ. ಈಗ ಎಲ್ಲರೂ ಹೋದಲ್ಲಿ ಬಂದಲ್ಲಿ ಊಟ ಮನೆಯೊಳಗಿಂದು ಬುತ್ತಿ ಕಟ್ಕೊಂಡು ಹೋಗಿ ಈ ಥರ ಊಟ ಮಾಡಿದ್ರೆ ಒಂಥರ ಫೀಲೇ ಬೇರೆ ನೋಡ್ರಿ. ಹೊರಗಡೆ ಅನ್ನೋದು ಕಾಮನ್. ಬರೀ ಊಟ ಮಾಡೋಣ. ಊಟ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಬೋಟ್ ಹತ್ರ ಬಂದೆ ನೋಡ್ರಿ. ತನು ಚಿನ್ನು ಅದೆಲ್ಲ ಬೋಟಿಂಗ್ ಮಾಡುವಂತ ಆದರೂ ಅವಾಗಿಂದ ಹೋಗುವಾಗ ಬಂದ್ರೆ ಆಯ್ತು ಟಿಕೆಟ್ ಬಂದಿವಿ. ಫುಲ್ ಒಂಥರ ಮಜಾ ಬರತ್ತಿತ್ತು ನೋಡ್ರಿ. ನೀರೊಳಗೆ ಫುಲ್ ಏನು ಸಮುದ್ರೊಳಗೆ ನಾವೇ ಇಳ್ದಂಗೆ ಆ ಥರ ಫೀಲ್ ಆತಿತ್ತು. ಒಂಥರ ಮಸ್ತ್ ಮಜಾ ಮಾಡಿದೆ ನೋಡ್ರಿ ಎಲ್ಲರೂ ಸೇರಿ.
ಊಟ ಗಿಟ ಮಾಡಿ ದರ್ಶನ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊಂಟೆ ನೋಡ್ರಿ. ಅವ್ನು ಚಿನ್ನ ಹೆಲ್ಪ್ ಮಾಡತ್ತಾನ ಬಾ ಹಿಡ್ಕೊಳಕ್ಕೆ. ಬರೀ ಈಗ ಊರ ಕಡೆ ಹೋಗುಮಂತ. ಮುಗಿಸಿ ಫೋಟೋಸ್ ಎಲ್ಲ ತಗ್ಸ್ಕೊಂಡು ಬನ್ನಲ್ಲಿ ಬಸ್ ಹತ್ತಾಕ ಹೊಂಟೀವಿ ನೋಡ್ರಿ. ಬಸ್ ಹತ್ತಾಕ ನೋಡ್ಬೇಕು ಟೈಮ್ ತಿರುಗಿ ಆಲ್ರೆಡಿ 5 ಗಂಟೆ ಆಗೈತಿ. ಬಸ್ ಅದಾವೆಲ್ಲ ಗೊತ್ತಿಲ್ಲ, ಬರ್ರಿ ನೋಡು. ಪೇರು ನೋಡ್ರಿ, ಎಲ್ಲ ಕಡೆ ಬರೀ ಪೇರುವನ್ನ ದ್ರಾಕ್ಷಿ ಇವೆ. ಇದು ಚಿನ್ನಗೂ ಭಾಳ ಇಷ್ಟ ಪೇರುವನ್ನ, ಹಂಗಾಗಿ ಪೇರುವನ್ನ ತೊಗೊಂಡೆ ನೋಡ್ರಿ. ದ್ರಾಕ್ಷಿ ಪೇರುವನ್ನ ತೊಗೊಂಡು ಆಟೋ ಹತ್ತಿದ್ದು ನೋಡ್ರಿ. ಎಲ್ಲರೂ ಸೇರಿ ಡೈರೆಕ್ಟ್ ಇನ್ನು ಕ್ರಾಸಿಗೆ ಅಲ್ಲಿ ಹೋಗಿದ್ಮ್ಯಾಗ ಬಸ್ ಹುಡ್ಕಾಡ್ಬೇಕು ನೋಡ್ರಿ. ಇನ್ನು ಹಂಗೆ ಮಾಡಿ ಬಸ್ ಹುಡ್ಕೊಡ್ಕೊಂಡು ಹೋಗ್ಬೇಕು. ಈಗ ಮತ್ತೆ ಟೈಮ್ ಬಂತು ಈಗ 5 ಗಂಟೆಗೆ ಸಾಯಂಕಾಲ. ಮತ್ತು ಸಿಗ್ತಾವೆ ಇಲ್ಲ ಗೊತ್ತಿಲ್ಲ ಅಂಥೇಳಿ ವೆಯ್ಟ್ ಮಾಡತ್ತಿದ್ವಿ. ಅಷ್ಟೊತ್ತಿಗೆ ಒಂದು ಬಸ್ ಬಂತು ನೋಡ್ರಿ, ಹತ್ಕೊಂಡು ಬಂದ್ವಿ. ಬರ್ರಿ ಹೋಗುಮೆ ನೋಡಿ. 2 hours later ಹೋಗಿ ಬಂದ್ವಿ ನೋಡಿ. ಕೂಡಲ ಸಂಘಕ್ಕೆ ಹೋಗಿ ಇದೆಲ್ಲ ದರ್ಶನ ತೊಗೊಂಬಂದ್ವಿ. ಅಮಾಸಿದು ಬೆಳಗ್ಗೆ ಎಷ್ಟು 12 ಗಂಟೆಗೆ ಮುಟ್ಟಿದ್ವಿ ನೋಡ್ರಿ. ಹೋಗಿ ಇಲ್ಲಿಂದ 10 ಗಂಟೆಗೆ ಬಿಟ್ಟಿದ್ವಿ, 12 ಗಂಟೆಗೆ ಮುಟ್ಟಿದ್ವಿ. ಎಲ್ಲ ದರ್ಶನ ತೊಗೊಂಡು 5 ಗಂಟೆಗೆಲ್ಲ ಗುಡಿ ಬಿಟ್ವಿ. ನೆಕ್ಸ್ಟ್ 7 ಗಂಟೆ ಗಂಟ್ರಿ 7-15 ಗಂಟೆ ಬಂದಿವಿ ನೋಡ್ರಿ. ಮತ್ತು ಮನೆಗೆ ಬರ್ಬೇಕಾದ್ರೆ 8 ಗಂಟೆ ಆಯ್ತು ಆಟೋ ಹಿಡಿದೋದು. ಬರೀ ಈಗ ಎಲ್ಲರೂ ಹೋಗಿ ಬಂದ್ರೆ ಫುಲ್ ಸುಸ್ತಾಗ್ಬಿಡ್ತದೆ. ದರ್ಶನ ಮಾತ್ರ ಚಲೋ ಆಯ್ತು ನೋಡ್ರಿ. ದೇವ್ರಿಗೆ ಹೋಗಿ ಬಂದಾಗ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತದೆ. ಮಾತ್ರ ಆಯ್ತು ನೋಡಿ, ಹೋಗಿದ್ದಿಲ್ಲ. ಕೂಡಲ ಸಂಘಕ್ಕೆ ಹೋಗಿ ಒಂದು 2-3-4 ವರ್ಷನ ಆಗಿರ್ಬೇಕು ಲಾಸ್ಟ್ ಯಾವಾಗ ಹೋಗಿದ್ದೆ ನೆನಪೇ ಇಲ್ಲ ನನಗೆ. ಹೋಗಿ ದರ್ಶನ ತೊಗೊಂಬಂದ್ವಿ ಆಫ್ಟರ್ ಲಾಂಗ್ ಟೈಮ್. ಬರೀ ಚಿನ್ನುಗಿಷ್ಟು ಗಂಜಿ ಮಾಡಾಕಿಟ್ಟಿನಿ, ಗಂಜಿ ಹಾರಾಕಿಟ್ಟಿನಿ. ಚಿನ್ನುಗಿಷ್ಟು ಗಂಜಿ ಮಾಡೈತಿ, ದಿವೆ ಮಾಡಿದ್ಲು. ಬ್ಯಾಗೆಲ್ಲ ತೆಗೆದು ಎಷ್ಟೋ ತನಕ ಅವ್ರಿಗೆ ಇಷ್ಟು ಗಂಜಿ ತಿನ್ನಿಸ್ಬೇಕು ನೋಡ್ರಿ. ಗಂಜಿ ತಿನ್ನಿಸಿ ಚಿನ್ನುಗೂ ಮಲಗಿಸಿದೆ ನೋಡ್ರಿ. ಟೈಮ್ ಎಷ್ಟು 10 ಗಂಟೆ ಆಗೈತಿ. ಜಲ್ದಿನೇ ಮಲಗಿಸಿದೆ, ಯಾಕಂದ್ರೆ ಮಧ್ಯಾಹ್ನ ಮಲ್ಕೊಂಡಿದ್ದಿಲ್ಲ ನೋಡ್ರಿ. ಫುಲ್ ವಯಸ್ಸೆಲ್ಲ ಹೆಂಗಾಗೈತೆ ನೋಡ್ರಿ. ಅಲ್ಲಿ ಅದು ತಿಂದ್ಬಿಟ್ಟು ಪೇರುವಣ್ಣು ತಿಂದೀವಿ, ದ್ರಾಕ್ಷಿ ತಿಂದೀವಿ. ಹಿಂಗೆ ಅದು ತಿಂದ್ಕಿಸಿ ಫುಲ್ ವಾಯ್ಸ್ ಚೇಂಜ್ ಆಗ್ಬಿಟ್ಟದ. ಅದಕ್ಕೆ ಈಗ ಒಂದು ಸ್ವಲ್ಪ ಊಟ ಅಂತೂ ಮಾಡಾಗಿಲ್ಲ ನೋಡ್ರಿ. ಎಲ್ಲರೂ ಹೋಗಿ ಬಂದ್ರೆ ಫುಲ್ ಸುಸ್ತು ಅನಿಸ್ತದೆ. ಅದಕ್ಕೆ ಸ್ವಲ್ಪ ಅಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಮಲ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಬೆಳಗ್ಗೆ ಮತ್ತೆ 7 ಗಂಟೆ ಡ್ಯೂಟಿ ಐತಿ. ಬರೀ ಚಹಾ ಮಾಡ್ಕೊಳ್ಳೋದಂತ. ಚಹಾ ಕುದಿಯಾಕತ್ತೈತೆ ನೋಡ್ರಿ. ಸ್ವಲ್ಪ ಅಲ್ಲ ಹಾಕೊಂಡು ಮೊದಲೇ ಹಾಕೊಂಡ್ಬಿಟ್ಟು ಒಡ್ಕೊಳಕಾಕತ್ತೈತೆ, ಆಮೇಲೆ ಹಾಕೊಂಡಾಗ್ತೈತೆ ಹಾಕೋತೀನಿ. ಆ್ಯಕ್ಚುಲಿ ಅಲ್ಲ ಇಷ್ಟ ಆಗಲ್ಲ ನೋಡ್ರಿ ನನಗೆ ಅಲ್ಲ ಚಹಾ. ಬಟ್ ಸುಮ್ಮಿಗೆ ಥ್ರೋಟ್ ಪೇನ್ ಆಗತ್ತೈತೆ ಮಾಡ್ಕೊಳಕತ್ತೀನಿ. ಬರೀ ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ, ಚಹಾ ಕುಡಿದು ಮಲ್ಕೊಂಡ್ಬಿಡ್ತೀನಿ. ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.